ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಿಗ್ ರಿಲೀಫ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನು ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡಿದಂತಹ ಹೈಕೋರ್ಟ್. ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತೆ ಇಲ್ಲ. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸಲಿಕ್ಕೆ ಆದೇಶ. ಕುಲಕರ್ಣಿ ದೋಷಿ ಎಂದಿದ್ದಂತಹ ತೀರ್ಪಿಗೂ ತಡೆಯಾಜ್ಞೆ. ಕುಲಕರ್ಣಿ ಸೇರಿ 10 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದೆ. ಇಂದು ಸಂಜೆ ಜೈಲಿನಿಂದ ವಿನಯ್ ಕುಲಕರ್ಣಿ ಅವರು ರಿಲೀಸ್ ಆಗ್ತಾ ಇದ್ದಾರೆ. ಇನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆಗ್ತಾ ಇದ್ದಾರೆ. ರಿಲೀಸ್ ಮಾಡಬೇಕು ಅನ್ನೋದಾಗಿದೆ. 5 ಲಕ್ಷ ಬಾಂಡ್ ಏನಿದೆ ಅದನ್ನ ಇಟ್ಕೊಂಡು 5 ಲಕ್ಷ ರೂಪಾಯಿ ಕಟ್ಟಿ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಜಾಮೀನು ಕಟ್ಟಬೇಕಾಗುತ್ತೆ, ಜಾಮೀನು ಸೈನ್ ಹಾಕಬೇಕಾಗುತ್ತೆ. ಅದಾನಂತರ ಎಲ್ಲೂ ಕೂಡ ಯಾರು ಕೂಡ ವಿದೇಶಕ್ಕೆ ಹೋಗುವ ಹಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ವಿದೇಶಕ್ಕೆ ಹೋಗೋ ಹಾಗಿಲ್ಲ, ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗೋ ಹಾಗಿಲ್ಲ. ಅವರಿಗೆ ಮರಣದಂಡನೆ ಶಿಕ್ಷೆ ಅಂತ ಹೇಳಲಾಗ್ತಾ ಇತ್ತು. ನೋ, ಆ ಆದೇಶವನ್ನು ಈಗ ಇಲ್ಲ, ರದ್ದು ಮಾಡಲಾಗಿರುವಂಥದ್ದು. ಸೊ ಅವರು ಇನ್ನು ಮುಂದೆ ಫ್ರೀ ಬರ್ಡ್. ಆದರೆ ಇನ್ನೂ ಕೂಡ ಅವ್ರ ಮೇಲಿರುವಂತಹ ಕೇಸ್ ಇದೆಯಲ್ಲ, ಆ ಕೇಸು ಇನ್ನೂ ಕೂಡ ಖುಲಾಸೆ ಆಗಿಲ್ಲ. ಅವರು ನಿರಪರಾಧಿ ಅಂತ ಆಗಿಲ್ಲ, ಎಲ್ಲೂ ಕೂಡ ಆಗಿಲ್ಲ. ಸೊ ಅವರಿಗೆ ಜಾಮೀನು ಸಿಕ್ಕಿದೆ. ಸೊ ಆ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನು ಮಂಜೂರು ಮಾಡಲಾಗಿದ್ದು, ಶಿಕ್ಷೆ ಅಮಾನತಿನಲ್ಲಿ ಇಟ್ಟು ಜಾಮೀನು ನೀಡಿದಂತಹ ಹೈಕೋರ್ಟ್. ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವ ಹಾಗೆ ಇಲ್ಲ. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸಲಿಕ್ಕೆ ಆದೇಶವನ್ನು ನೀಡಲಾಗಿದೆ. ಕುಲಕರ್ಣಿ ದೋಷಿ ಎಂತಿದ್ದಂತಹ ತೀರ್ಪಿಗೂ ಕೂಡ ಈಗ ತಡೆಯಾಜ್ಞೆ ಸಿಕ್ಕಿದೆ. ಇನ್ನು ಕುಲಕರ್ಣಿ ಸೇರಿ 10 ಆರೋಪಿಗಳಿಗೆ ಜಾಮೀನು ಮಂಜೂರಿಯನ್ನ ಮಾಡಲಾಗಿದೆ. ಇನ್ನು ಮುಂದೆ ಅವರ ಒಂದು ಏನು ಹೇಳ್ತಾರೆ, ಅವರ ಒಂದು ಅಭಿಮಾನಿಗಳಿಗೂ ಕೂಡ ಇದೊಂಥರ ಖುಷಿ ವಿಚಾರ ಅಂತಲೇ ಹೇಳಬಹುದು. ಕೋರ್ಟಿನಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಂತೆ ಆಗಿದೆ.